ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೋಮಲ. ನನಗೆ 18 ವರ್ಷ. ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ ಮತ್ತು ನಾನು ಮಾತ್ರ ವಾಸಿಸುತ್ತಿದ್ದೇವೆ. ನಮ್ಮ ಮನೆಯ ಪಕ್ಕದಲ್ಲೇ ನನ್ನ ಅಪ್ಪನ ಅಕ್ಕ, ಅಂದರೆ ನನ್ನ ಅತ್ತೆ ವಾಸಿಸುತ್ತಿದ್ದರು. ಅವರು ನಮ್ಮ ಜೊತೆ ಒಂದೇ ಕುಟುಂಬದಂತೆ ಬೆರೆತು ಬದುಕುತ್ತಿದ್ದರು. ಅವರ ಮಗನಾದ ನನ್ನ ಮಾವ ನನಗೆ ಬಾಲ್ಯದಿಂದಲೇ ತುಂಬಾ ಪ್ರೀತಿ ಮತ್ತು ಕಾಳಜಿ ತೋರಿಸುತ್ತಿದ್ದ. ನಾವು ಒಟ್ಟಿಗೆ ಹೊಲಕ್ಕೆ ಹೋಗುವುದು, ಕೆಲಸ ಮಾಡುವುದು, ಆಟ ಆಡುವುದು ಎಲ್ಲವೂ ನಮ್ಮ ದಿನನಿತ್ಯದ ಖುಷಿಯಾಗಿತ್ತು. ಒಂದು ದಿನ ನಮ್ಮ ತೋಟದಲ್ಲಿ ಬೆಳೆದಿದ್ದ ಎಳ್ಳ ಕಳೆಯನ್ನ ತೆಗೆಯಲು ನಾನು, ಅಮ್ಮ ಮತ್ತು ಮಾವ ತೋಟದ ಕಡೆ ಹೊರಟೆವು. ಅಮ್ಮ ಭೋಜನ ಸಿದ್ಧ ಮಾಡಿಕೊಂಡು ನಾವು ಕಾಲುದಾರಿಯಲ್ಲಿ ನಡೆದು ಹೊರಟೆವು. ಮಧ್ಯದಲ್ಲಿ ಮರದಿಂದ ಬಿದ್ದ ಸೀಬೆಹಣ್ಣು ತಿನ್ನುತ್ತಾ ತೋಟ ತಲುಪಿದೆವು. ಸಂಜೆಗೆ ಕೆಲಸ ಬೇಗ ಮುಗಿಸಬೇಕಾದ್ದರಿಂದ ಮೂವರು ಸೇರಿ ಕೆಲಸ ಪ್ರಾರಂಭಿಸಿದೆವು. ಮಾವ ತುಂಬಾ ವೇಗವಾಗಿ ಕೆಲಸ ಮಾಡುತ್ತಿದ್ದರು. ನಾನು ಮತ್ತು ಅಮ್ಮ ಅವರು ಮಾಡುತ್ತಿದ್ದ ಕೆಲಸವನ್ನು ನೋಡಿ ಹೊಗಳುತ್ತಿದ್ದೆವು. ಕೆಲಸ ಮುಗಿದ ನಂತರ ಗದ್ದೆಯ ಕಡೆ ಸ್ವಲ್ಪ ಕೆಲಸ ಬಾಕಿ ಇದ್ದುದರಿಂದ ನಾನು ಮತ್ತು ಮಾವ ಅಮ್ಮನಿಗೆ ತಿಳಿಸಿ ಗದ್ದೆಯತ್ತ ಹೊರಟೆವು. ಹಾದಿಯಲ್ಲಿ ಮಾತನಾಡುತ್ತಾ ಹೋದಾಗ ನಾನು ಮಾವನಿಗೆ ನಾವು ಇಲ್ಲಿ ಎಷ್ಟು ಬಾರಿ ಆಟ ಆಡಿದ್ದೇವೆಂದು ನೆನಪಿಸಿಕೊಂಡೆ. ಮಾವ ಕೂಡ ಹಳೆಯ ನೆನಪುಗಳನ್ನು ಸ್ಮರಿಸಿ ನಗಿದರು. ಆಗ ನನಗೆ ಕಬ್ಬಡ್ಡಿ ಆಟ ಆಡೋಣ ಅನ್ನಿಸಿತು. ಮೊದಲಿಗೆ ಮಾವ ಅತ್ತೆ ಕಾಯುತ್ತಿರಬಹುದು ಎಂದರು. ಸ್ವಲ್ಪ ಹೊತ್ತಿಗಾದರೂ ಆಡೋಣ ಎಂದು ನಾನು ಹಠಿಸಿದ್ದರಿಂದ ಕೊನೆಗೆ ಅವರು ಒಪ್ಪಿಕೊಂಡರು. ನಾವು ಗದ್ದೆಯ ಮಧ್ಯದಲ್ಲಿ ರೇಖೆ ಎಳೆದು ಸಣ್ಣ ಮ್ಯಾಚ್ ಗ್ರೌಂಡ್ ಮಾಡಿಕೊಂಡೆವು. ಗಾಳಿ ತಂಪಾಗಿ ಬೀಸುತ್ತಿತ್ತು. ಜೋಳದ ಗಿಡಗಳು ಸದ್ದು ಮಾಡುತ್ತಿದ್ದವು. ಆ ಕ್ಷಣಕ್ಕೆ ಗದ್ದೆ ನಮ್ಮ ಆಟದ ಮೈದಾನವಾಯಿತು. ಮಾವ ಮೊದಲ ರೈಡ್ಗೆ ಬಂದರು. ಕಬ್ಬಡ್ಡಿ ಕಬ್ಬಡ್ಡಿ ಎಂದು ಜಪಿಸುತ್ತಾ ನಿಧಾನವಾಗಿ ನನ್ನತ್ತ ಬರುತ್ತಿದ್ದರು. ನಾನು ಅವರ ಚಲನೆಗಳನ್ನು ಗಮನಿಸಿ ಹಿಂದೆ ಸರಿಯುತ್ತಿದ್ದೆ. ಅವರು ಏಕಾಏಕಿ ಬಲಕ್ಕೆ ಜಂಪ್ ಮಾಡಿದಾಗ ನಾನು ತಪ್ಪಿಹೋದೆ. ಅವರು ಮಸ್ಕರಿಸಿ ನಕ್ಕರು. ನಂತರ ನಾನು ರೈಡ್ಗೆ ಹೋಗಿ ಕಬ್ಬಡ್ಡಿ ಎಂದು ನನ್ನ ಸುತ್ತ ಚಲಿಸಿದೆ. ನಾವು ಹಲವಾರು ರೈಡ್ಗಳನ್ನು ಆಡಿದ್ದೇವೆ. ಒಮ್ಮೆ ನಾನು ಆಲ್ಮೋಸ್ಟ್ ಜಾರಿ ಬೀಳುತ್ತಿದ್ದಾಗ ಮಾವ ಕೈ ಹಿಡಿದು ಎತ್ತಿದರು. ನಾವು ಇಬ್ಬರೂ ನಕ್ಕುಕೊಂಡೆವು. ಕೊನೆಯ ನಿರ್ಣಾಯಕ ರೈಡ್ನಲ್ಲಿ ನಾನು ಚುರುಕಾಗಿ ತಪ್ಪಿಸಿಕೊಂಡು ರೇಖೆ ದಾಟಿದ್ದರೆ ಮಾವ ಕೈ ಎತ್ತಿ ಇವತ್ತು ನೀನೇ ಗೆದ್ದೆ ಕೋಮಲ ಎಂದು ಹೇಳಿದರು. ನನಗೆ ತುಂಬಾ ಖುಷಿಯಾದಿತು. ನಂತರ ನಾವು ಕೆಸರಾದ ಬಟ್ಟೆ ತೊಳೆದುಕೊಂಡು ಅಮ್ಮನ ಬಳಿಗೆ ಹೋದೆವು. ಅಮ್ಮ, ನೀವಿಬ್ಬರು ಏನೂ ಹೊಡೆದಾಟ ಮಾಡಿ ಬಂದಿರಿ ಎಂದು ಮಸ್ಕರಿಸಿ ನಕ್ಕರು. ಓಟ ಮಾಡಿದ ನಂತರ ಮೂವರು ಸೇರಿ ಮನೆಗೆ ಹೊರಟೆವು. ಆ ದಿನ ಗದ್ದೆಯಲ್ಲಿ ಆಡಿದ ಕಬ್ಬಡ್ಡಿ ನಮ್ಮ ಜೀವನದ ಒಂದು ಹೊಸ ಮತ್ತು ಮುದ್ದಾದ ನೆನಪಾಗಿ ಉಳಿಯಿತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.